ಸಮಸ್ಯೆ ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ. ಕುಡ್ದು ಬಾಳ ಗಲಾಟಿ ಮಾಡ್ತಾರಿ. ಹೊಲ ಮನಿ ಅಂತ ಏನು ನೋಡೋದಿಲ್ರಿ. ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೇತ್ರಿ. ಕುಡ್ದು ಬಾಳ ಗಲಾಟಿ ಮಾಡ್ತಾರಿ. ತೆಗಿಬೇಕ್ರಿ ಅಷ್ಟ. ಒಟ್ಟಿಗೆ ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ. ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ, ಅದನ್ನ ತೆಗಿಲೇಬೇಕ್ರಿ. ಈಗ ಮನವಿ ಕೊಟ್ಟಿರೇನ? ಎಲ್ಲಾರ ಮನವಿ ಕೊಟ್ಟಿರೇನ? ಹ್ಞೂನ್ರಿ ಕೊಟ್ಟಿರಿ. ಎಲ್ಲಿ ತಹಸೀಲ್ದಾರ್ ಕೊಟ್ರ? ಹ್ಞೂನ್ರಿ ತಹಸೀಲ್ದಾರ್ ಕೊಟ್ಟಿರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕು ನಿಮ್ಮೂರ? ಹ್ಞೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನ? ವಿಶಾಲಾಕ್ಷಿ. ನಮ್ ಮನ್ಯಾಗ ಕುಡಿತಾರ್ರಿ. ಜಾಸ್ತಿ ಕುಡಿದು ಹೊಡ್ಯಾದ ಬಡ್ಯಾದ ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದ್ ಮಕ್ಕೊನಾಗ ನೆಮ್ಮದಿ ಇಲ್ರಿ ನಮ್ಗ. ಸಾಕಾಗಿ ಸಾಯ್ಲಿ ಅಂತಂದ್ ಕೈ ಬಿಟ್ಟು ಅದೀವ್ ನೋಡ್ರಿ. ನಾವ್ ಜೀವನ ಮಾಡಾಕತ್ತೀರಿ. ತಾಳಿನೂ ಮಾಡ್ಸ್ಯಾರ್ರಿ. ಅರ್ಸಿನ್ ಕಂಬು ಕಟ್ಕೊಂಡೇನ್ರಿ. ಅವು ಏನು ಕೃತಕ ರೀತಿ ಆಗಿದ್ ಹ್ಞೂನ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಇವತ್ತು ಏನೇ ತರ ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತಿ? ಇಡೇ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ ಅದು. ಮಾಡ್ರಿ ಹಚ್ಬಿಡ್ರಿ ನೀವು ಹಚ್ಚಿರ ಅದೇ ಸರ್ಕೊಂಬಿಡ್ರಿ ಬರಕ್ನ ಈಗ ಏನೈತೆ ಅಂದ್ರೆ ಸಿದ್ದಕಪ್ಪ ಗ್ರಾಮದಲ್ಲಿ ಈಗಾಗ್ತಿರೋ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಲವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರೆ. ಆಮೇಲೆ ಸಿದ್ದಕಪ್ಪ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕನ್ ಕೊಪ್ಪ ಎಲ್ಲ ಸುತ್ತಲಳ್ಳಿ ಬಂದಾದ ಕಾರಣ ಈಗ ಎಲ್ಲರೂ ಈಗ ಕುಡುಕ ಏನಾಗತ್ತ ಸಿದ್ನೆಕೊಪ್ಪ ಹೋಗಿ ಕುಡಿಯೋದು ಹೆಚ್ಚಾಗೈತಿ. ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ, ನಾವು ಏನತ್ತ ತಿಮ್ಮಾಪುರ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ. ಏನೋ ಕುಕ್ನೂರ್ ತಹಶೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಶೀಲ್ದಾರ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರ ಇನ್ನು ಮದ್ಯ ಮಾರಾಟ ಮಾಡೋರಿಗೆ ಒಟ್ಟು 1 ಲಕ್ಷ ರೂಪಾಯಿ ದಂಡ. ಆಮೇಲೆ ಅದ್ರ ಹಿಡಿದು ಕೊಟ್ಟವರಿಗೆ ಸಚಿವಾಗಿ ಅದಕ್ಕೆ 5,000 ರೂಪಾಯಿ ಬಹುಮಾನ. ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಶೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರ ಈಗ ಅವ್ರು ಏನ್ ಮಾಡ್ತಾರೆ, ತಾಳಿ ಸತೆ ಮಾರಿ ಅವ್ರ ತಾಯಿ ಇಲ್ಲದಕ್ಕ ಅಷ್ಟು ಕೊಂಬಕ್ಕ ಕಟ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಏನು ಗ್ರೇಡ್ 2 ತಹಶೀಲ್ದಾರ್ ಏನದಾರ ಅವ್ರು ನಮ್ದು ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ಮ ಮನವಿ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು.